ಇಲ್ಲಿ ಬಂದು ಎಂಡ್ ಆಗುತ್ತೆ ಉತ್ತರಕ್ಕೆ. ಓಕೆ. ಉತ್ತರದಿಂದ ಏನಪ್ಪಾ ಅಂದ್ರೆ ಪೂರ್ವದಿಂದ ಈ ಕಡೆ ಪಶ್ಚಿಮಕ್ಕೆ ಹೋಗುತ್ತೆ. ಪೂರ್ವಕ್ಕೆ ಹೋಗುತ್ತೆ, ಪಶ್ಚಿಮ ಹೋಗುತ್ತೆ. ಅಲ್ಲಿ ಅರ್ಧ ಚಂದ್ರಾಕೃತಿ ಟರ್ನ್ ಆಗುತ್ತೆ ನೋಡ್ರಿ ಅಲ್ಲಿ. ಐ ಐ ಐ ಐಹೊಳೆ ನೋಡ ಬನ್ನಿ ನೋಡ ಬನ್ನಿ. ಚಾಲುಕ್ಯರ ಸಾಮ್ರಾಜ್ಯ ದಕ್ಷಿಣ ಪತೇಶ್ವರನ ಊರು ಐಹೊಳೆಯಲ್ಲಿ ನಾವು ಇವತ್ತು ಇರುವಂತದ್ದು. ಐಹೊಳೆಯ ಪ್ರತಿಯೊಂದು ವಿಶೇಷತೆಗಳನ್ನ ವಿಶ್ಲೇಷಣೆಯನ್ನ ಮಾಡ್ತಾ ನಮ್ ಜೊತೆ ಗೋಡಿ ಸರ್ ನಮ್ ಜೊತೆ ಇದ್ದಾರೆ. ಪರಶುರಾಮ್ ಗೋಡಿ ಅವರು ಸರ್, ಕಾರ್ಯಕ್ರಮಕ್ಕೆ ನಮಗೆ ಆಧಾರವಾಗಿರ್ತಕ್ಕಂತಹ ಸ್ವಾಗತ. ಈ ವಿಡಿಯೋ ಸರಣಿಯಲ್ಲಿ ಐಹೊಳೆಯ ಹಿಡನ್ ಫ್ಯಾಕ್ಟ್ಸ್ ಗಳನ್ನ, ಐಹೊಳೆಯ ಒಂದಿಷ್ಟು ಮರೆಮಾಚಿದ ಇತಿಹಾಸಗಳನ್ನ ಇವತ್ತು ಗೋಡಿ ಸರ್ ನಮ್ ಜೊತೆ ಬಿಚ್ಚಿಡ್ತಾ ಇದ್ದಾರೆ. ಬನ್ನಿ ಇವತ್ತು ಐಹೊಳೆಯ ಸರಣಿಯನ್ನ ಆರಂಭಿಸೋಣ. ನಾವೀಗ ಐಹೊಳೆಯ ಗ್ರಾಮ ದೇವರು ಸರ್, ಶ್ರೀ ರಾಮಲಿಂಗೇಶ್ವರ ಅಂತೇಳಿ. ನಾವು ಸಾಮಾನ್ಯವಾಗಿ ರಾಮಲಿಂಗೇಶ್ವರ ಪಶ್ಚಿಮ ವಾಗಿ ಇರ್ತಕ್ಕಂಥ ನದಿಯ ದಡದ ಮೇಲೆ ಈ ದೇವಾಲಯ ಸ್ಥಾಪನೆಗೊಂಡಿದೆ. ಇದಾಗಿ ಇದನ್ನ ಒಂದು ದಕ್ಷಿಣದ ಕಾಶಿ ಅಂತ ಕೂಡ ಹೇಳ್ಬೋದು. ಹಾಗೆ ರಾಮೇಶ್ವರ ಪ್ರಸಿದ್ಧ ಇದಲ್ಲ, ಹಾಗಾಗಿ ಈ ಒಂದು ದಕ್ಷಿಣಕ್ಕೆ ಈ ಶ್ರೀ ಐಹೊಳೆಯ ರಾಮಲಿಂಗೇಶ್ವರ ಬಹಳಷ್ಟು ಪ್ರಸಿದ್ಧವಾದ ಸ್ಥಳ. ಈ ಐಹೊಳೆಯ ನದಿ ಮಲಪ್ರಭಾ ನದಿ ಉತ್ತರ ವಾಹಿನಿಯಿಂದ ಬಂದು ನಂತರ ಪಶ್ಚಿಮ ವಾಹಿನಿಗೆ ಹರಿತಕ್ಕಂಥ ಏಕೈಕ ನದಿಯಪ್ಪ ಅಂದ್ರೆ ಈ ಒಂದು ಮಲಪ್ರಭಾ ನದಿ. ಮಲಪ್ರಭಾ ನದಿ. ಓಕೆ ಸರ್. ಸರ್ ಅಂದ್ರೆ ಈಗ ಐಹೊಳೆಯಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ? ಐಹೊಳೆಯಿಂದ ಒಂದು 1 or 2 ಕಿಲೋಮೀಟರ್ ಅಷ್ಟೇ. 2 ಕಿಲೋಮೀಟರ್ ಅಷ್ಟೇ, ಬಹಳ ನೀರಷ್ಟೇ. ಬಹಳಷ್ಟು ಪ್ರಸಿದ್ಧವಾದ ಸ್ಥಳ ಸರ್ ಇದು. ಬಟ್ ಇಲ್ಲಿ ಮೂಲಭೂತ ಕೆಲವೊಂದು ಸೌಲಭ್ಯಗಳು ಕಡಿಮೆ ಇರೋ ಕಾರಣಕ್ಕಾಗಿ ಇಲ್ಲಿ ಜನ ಬರೋದು ಕಡಿಮೆ ಇದೆ. ಜನ ಬಿಡಿಲ್ಲ. ಬಟ್ ಮಹಾಶಿವರಾತ್ರಿ ದಿನದಿಂದ ಇಲ್ಲಿ ಸುಮಾರು 18 ಗ್ರಾಮದ ಜನರು ನಿಯರೆಸ್ಟ್ ಎಲ್ಲ 18 ಗ್ರಾಮ ವಿಲೇಜ್ 1 ಕಿಲೋಮೀಟರ್ 2 ಕಿಲೋಮೀಟರ್ ನಿಯರೆಸ್ಟ್ ಇದೆ. ಯಾರು ಏನ್ ಬಂಡಿ ಹೊಡ್ಕೊಂಡು ಬರ್ಕೊಂಡಿಲ್ಲ, ಕಾಲ್ನಡಿಗೆಯಿಂದ ಬರುವಷ್ಟು ನಿಯರೆಸ್ಟ್ ಪ್ಲೇಸ್ ಇದೆ. ಹಳ್ಳಿಗಳು ಬಹಳ ಹಳ್ಳಿಗಳು. ಇದು ದೇವಾಲಯಕ್ಕೆ ದ್ವಾರ ಬಾಗಿಲಿದೆ, ಸಿಂಹ ದ್ವಾರ ಬಾಗಿಲು, ಸಿಂಹಗಳಿದೆ. 2 ಸಿಂಹ ಇದೆ. 2 ಸಿಂಹ ದ್ವಾರಗಳು. ಮಧ್ಯದಲ್ಲಿ ನರಸಿಂಹನ ವಿಗ್ರಹ ಕೂಡ ಇದೆ. ಅದು ಚೆನ್ನಾಗಿ ಕಾಣ್ತಾ ಇಲ್ಲ, ಉಗ್ರ ನರಸಿಂಹನ ಅವತಾರ ಕಾಣ್ತಾ ಇರೋದು. ಈ ದೇವಾಲಯ ಏನಿದೆಲ್ಲ ಇದು ನಂತರ ಚಾಲುಕ್ಯರ ನಂತರ ಸ್ಥಾಪನೆ ಆಗಿದೆ ಟೆಂಪಲ್. ಇದು ಚಾಲುಕ್ಯರ ಕಾಲದ ದೇವಾಲಯಗಳು ಅಲ್ಲಿವು. ಅಂದ್ರೆ ಸರ್ ಈಗ ಕಲ್ಯಾಣಿ ಚಾಲುಕ್ಯರು ಆದ್ಮೇಲೆ ನಿರ್ಮಾಣ ಆಗಿರೋಲ್ಲ, ಬದಾಮಿ ಚಾಲುಕ್ಯರ ಕಾಲಾವಧಿ ನಂತರ ನೀವೇನ್ ಕಲ್ಯಾಣಿ ಚಾಲುಕ್ಯರ ಅಂತಲ್ಲ, ಕಲ್ಯಾಣಿ ಚಾಲುಕ್ಯರ ಆಗಿರೋದು ದೇವಾಲಯ. ಅಂದ್ರೆ ಚಾಲುಕ್ಯರಲ್ಲಿ ಬೇರೆ ಬೇರೆ ಬದಾಮಿ ಚಾಲುಕ್ಯರು ಬೇರೆ, ವೆಂಗಿ ಚಾಲುಕ್ಯರು ಬೇರೆ, ಪೂರ್ವ ಚಾಲುಕ್ಯರು ಬೇರೆ, ಕಲ್ಯಾಣಿ ಚಾಲುಕ್ಯರು ಬೇರೆ, ಗುಜರಾತಿ ಚಾಲುಕ್ಯರು ಬೇರೆ, ಅನೇಕ ಭಾಗಗಳದಾವ. ಇವರೆಲ್ಲಾ ಚಾಲುಕ್ಯರುಗಳಲ್ಲಿ ಬದಾಮಿ ಚಾಲುಕ್ಯರು ಹೆಚ್ಚು ಪ್ರಸಿದ್ಧಿಯನ್ನ ಪಡೆದವರು ಚಾಲುಕ್ಯರು ಬದಾಮಿ. ಸರ್ ಈಗ ನಮಗ್ ಗೊತ್ತಿರೋ ಹಾಗೆ ಅಂದ್ರೆ ಸಾಮಾನ್ಯವಾಗಿ ಕಲ್ಯಾಣ ಚಾಲುಕ್ಯರು ಮತ್ತು ಈ ಬದಾಮಿ ಚಾಲುಕ್ಯರು ಪ್ರಸ್ತುತದಲ್ಲಿ ನಾವು ಕೇಳುವಂತಹದ್ದು. ಈ ವೆಂಗಿ ಚಾಲುಕ್ಯರು, ಗುಜರಾತಿ ಪೂರ್ವ ಚಾಲುಕ್ಯರು ಅಂತ ಬರ್ತಾರೆ. ಇವರೆಲ್ಲರೂ ಹೆಚ್ಚು ಪ್ರಸಿದ್ಧಿ ಪಡೆದವರು ಇವರೇ ಸರ್. ಇದೇ ಪ್ರಮುಖ ದೇವಾಲಯ, ಇದೇ ರಾಮಲಿಂಗೇಶ್ವರ ದೇವಾಲಯ. ಮೂಲ ದೇವಾಲಯ. ಆಕ್ಚುಲಿ ಈ ದೇವಾಲಯ ತ್ರಿಕೂಟಾಚಲ ಟೆಂಪಲ್ ಇದೆ. ತ್ರಿಕೂಟ ಅಂದ್ರೆ 3 ಗರ್ಭಗುಡಿಗಳ ದೇವಾಲಯ. ಮುಖ್ಯ ಗರ್ಭಗುಡಿಯಲ್ಲಿ ರಾಮಲಿಂಗೇಶ್ವರ ಅಂದ್ರೆ ಶಿವ ಇದ್ದಾನೆ ಫಸ್ಟ್, ಒಂದ್ ಕಡೆ ಗಣೇಶ, ಒಂದ್ ಕಡೆ ಪಾರ್ವತಿ ಅಂತ. ಬಟ್ ಈಗ 2 ಗರ್ಭಗುಡಿ ಮೇಲೆ ಶಿಖರಗಳಿವೆ, ಕದಂಬ ನಾಗರ ಶೈಲಿ ಶಿಖರಗಳಿವೆ. ಈ ಕಡೆ ಪಾರ್ವತಿ ಇರ್ತಕ್ಕಂಥ ದೇವಾಲಯ ಏನಪ್ಪಾ ಅಂದ್ರೆ ಹಾಳಾಗಿದೆ, ಅಷ್ಟ ಸಿಂಪಲ್ ಆಗಿ ಇಟ್ಕೊಂಡಿದ್ದಾರೆ. ಅಂದ್ರೆ ಸರ್ ಈಗೂ ಪೂಜೆ ನಡೆಯುತ್ತಾ ಇಲ್ಲಿ? ಗ್ರಾಮ ದೇವರಲ್ಲ, ಐಹೊಳೆಯ ಗ್ರಾಮ ದೇವರು ಇದು. ಐಹೊಳೆಯ ಗ್ರಾಮ ದೇವರು ಶ್ರೀ ರಾಮಲಿಂಗೇಶ್ವರ ಪ್ರತಿ ವರ್ಷ ಜಾತ್ರೆ ಮಹೋತ್ಸವ ಎಲ್ಲ ಭರ್ಜರಿ ನಡೆದಿದೆ. ಗ್ರಾಮದ ಮೇನ್ ಇಂಪಾರ್ಟೆಂಟ್. ಸರ್ ಈಗ ಅಂದ್ರೆ ಈ ಕೆಲವಿಷ್ಟು ಭಾಗಗಳಲ್ಲಿ ದಾಳಿಗಳಾಗಿರುವಂತದ್ದು, ಸೊ ಇಲ್ಲಿ ಏನಾದ್ರು ದಾಳಿ ಆಗಿರುವಂತಹ? ಎಲ್ಲಾ ದಾಳಿಗಳಿಗೆ ನೋಡಿ, ಇದು ಶಿಖರಗಿಲ್ಲ ಅಂತ ಏನಲ್ಲ, ಇದು ಶಿಖರ ಹಾಳಾಗಿದೆ. ಮತ್ತೆ ಇವೆಲ್ಲ ಇವು ನಂದಿಗಳದಲ್ಲ, ಈ ಮೇಲೆ ನಂದಿ ಇವೆಲ್ಲ ಬೇರೆ ಬೇರೆ ಕಾಲಕ್ಕೆ ರೀಬಿಲ್ಟ್ ಮಾಡಿದ್ದಾರೆ ಇವನ್ನ. ಅದ್ರ ಚಿಕ್ಕ ಚಿಕ್ಕ ಹಾಳಾದ ನಂದಿಗಳು ತೆಗೆದಿಟ್ಟಿದ್ದಾರೆ ಹಿಂದ್ಗಡೆ. ಹಾಳಾದ ನಂದಿಯನ್ನು ತೆಗೆದಿಟ್ಟಿದ್ದಾರೆ, ಹೊಳ್ಳಿ ವಾಪಸ್ ನಂದಿಯನ್ನ ಇಟ್ಟಿರೋದನ್ನ ನಾವು ನೋಡಬಹುದು. ಬೇರೆ ಬೇರೆ ಸರ್ ಒಳಗಡೆ ಲಿಂಗು ಇದೆಯಾ? ಶಿವಲಿಂಗ ಇದೆ, ಶಿವಲಿಂಗ ಇದೆ, ನಂದಿ ಇದೆ ಏನ್ರಿ. ಇದೇ ಈಗ ದೇವರ ಸ್ಥಳ ಜಾಸ್ತಿ ಜನ ಬರ್ತಾ ಯಾರು ಇರಂಗಿಲ್ಲ, ಹೀಗಾಗಿ ರಾಮಲಿಂಗೇಶ್ವರ ಬೇಕಾದ್ರೆ ಆನಂತರ ಬೇಕಾದ್ರೆ ಬರ್ತಾನ ಹುಡುಗನ್ನ ರಾಮಲಿಂಗೇಶ್ವರ ಅಂತ ಬೋರ್ಡ್ ಇದೆ. ಇದು ನದಿ ಸರ್, ಇದು ಮಲಪ್ರಭಾ ನದಿ. ಪೌರಾಣಿಕ ಹಿನ್ನೆಲೆಯಲ್ಲಿ ನೋಡಿದಾಗ ಉತ್ತರ ವಾಹಿನಿನೂ ಶ್ರೇಷ್ಠ, ಪಶ್ಚಿಮ ವಾಹಿನಿ ಬೇರೆ ಶ್ರೇಷ್ಠ ಅಂತ.
ಒಂದು ನದಿ ಒಂದೇ ದಿಕ್ಕಿಗೆ ಹರಿಯೋದು ಸಾಮಾನ್ಯವಾಗಿ. ಬಟ್ ಇಲ್ಲಿ ನದಿ ಉತ್ತರದಿಂದ ಬರ್ತೈತಿ ಇದು. ಇದು ಸಾರಿ ದಕ್ಷಿಣದಿಂದ ಬಂದು ದಕ್ಷಿಣದಿಂದ ಬರುತ್ತೆ ಸರ್. ಉತ್ತರಕ್ಕೆ ಹರಿತದೆ. ಆ ನಂತರ ಇಲ್ಲಿ ಬಂದು ಟರ್ನ್ ಆಗಿ ಈ ಕಡೆ ಹರಿತದೆ. ಅಂದ್ರೆ ಹೊಳ್ಳಿ ಪಶ್ಚಿಮಕ್ಕೆ ಹೋಗಿ ಈ ಕಡೆ ಇದಕ್ಕೆ ಹೋಗುತ್ತೆ. ಕುಳಸಂಗಕ್ಕೆ ಹೋಗುತ್ತೆ. ಓಕೆ ಕುಳಸಂಗ ಹೋಗುತ್ತೆ. ನೀವು ಹೇಳಿದಲ್ಲ ಅರ್ಧ ಚಂದ್ರಾಕೃತಿ ಅಂತ, ಇಲ್ಲಿ ಅರ್ಧ ಚಂದ್ರಾಕೃತಿ ರೌಂಡ್ ಆಗಿ ಬರ್ತದೆ. ಬೇಕಾದ್ರೆ ಇಲ್ಲಿಂದ ನೋಡಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಅಂದ್ರೆ ನದಿಯ ವ್ಯೂ ನೋಡ್ಬೋದು ಇಲ್ಲಿ. ಓಕೆ ಇಲ್ಲಿ ಕಾಣುತ್ತೆ ಸರ್, ಕಡೆ ಹೋಗೋಣ. ಅಲ್ಲಿಗೋ ಅದೇ ಪಾಯಿಂಟ್ ಸರ್. ಇದೆ. ಇದು ಹಿಂಗ್ ಬರ್ತದೆ. ಈಗ ನದಿ ನೀರು ಬರಿದಾಗಿದೆ. ಇಲ್ಲಿ ಬಂದು ಎಂಡ್ ಆಗುತ್ತೆ ಉತ್ತರಕ್ಕೆ. ಉತ್ತರದಿಂದ ಏನಪ್ಪಾ ಅಂದ್ರೆ ಪೂರ್ವದಿಂದ ಈ ಕಡೆ ಪಶ್ಚಿಮಕ್ಕೆ ಹೋಗುತ್ತೆ. ಪೂರ್ವಕ್ಕೆ ಹೋಗುತ್ತೆ, ಪಶ್ಚಿಮ ಹೋಗುತ್ತೆ. ಅಲ್ಲಿ ಅರ್ಧ ಚಂದ್ರಾಕೃತಿ ಟರ್ನ್ ಆಗುತ್ತೆ ನೋಡ್ರಿ. ಅಲ್ಲಿ ಇಲ್ಲಿ ಟರ್ನ್ ಆಗುತ್ತೆ. ಟರ್ನ್ ಆಗ್ತಾ ಇದೆ. ಅದೇ ನಿಧಾನ ಆಗಿ ಅರ್ಧ ಚಂದ್ರಾಕೃತಿ ಟರ್ನ್ ಆಗುತ್ತೆ. ಟರ್ನ್ ಆಗಿ ಮತ್ತೆ ಹೊಳ್ಳಿ ಉತ್ತರ ವಾಹಿನಿ, ಮತ್ತೆ ಹೊಳ್ಳಿ ಪಶ್ಚಿಮ ವಾಹಿನಿ. ಈ ನದಿ ಉತ್ತರ ದಕ್ಷಿಣ ಉತ್ತರ ಪಶ್ಚಿಮ ಹಾಗೆ ಹರ್ಕೊಂತ ಹೋಗುತ್ತೆ ಸರ್ ಇದು. ಹೀಗಾಗಿ ಇಡೀ ನಮ್ಮ ದೇಶದಲ್ಲಿ ನಾವು ಗಂಗಾ, ಯಮುನಾ, ಸರಸ್ವತಿ, ಬ್ರಹ್ಮಪುತ್ರ ಅಂತ ಎಲ್ಲಾ ನದಿಗಳು ಇರ್ತವಲ್ಲ, ಈ ಎಲ್ಲಾ ನದಿಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ, ಒಂದು ಪಾವನ ಶಕ್ತಿ ಇದೆ. ಎಲ್ಲಾ ನದಿಗಳನ್ನ ಮೀರಿಸುವಂತ ಶಕ್ತಿ ಈ ನದಿಗಿದೆ. ಅಂದ್ರೆ ಸರ್ ಅದಕ್ಕೆ ಇಲ್ಲಿ ಸಾಧು ಸಂತರು ಸಿದ್ಧರು ಹೆಚ್ಚು ಇರುವುದು. ಮತ್ತು ಸಾಧು ಸಂತರಿಗೆ ಅಂದಕ್ಕಿಂತ ಈಗ ಉತ್ತರ ಭಾರತ ಕಡೆ ಹೋದಪ್ಪ ಅಂದ್ರೆ ಗಂಗಾ, ಯಮುನಾ ಸತ ಜನಸಂಖ್ಯೆ ಹೆಚ್ಚಿದೆ. ಅಲ್ಲಿ ಪಂಡಿತರು ಹೆಚ್ಚಲ್ಲದ್ರಲ್ಲಿ. ಆ ನದಿ, ಅದೇ ನದಿಯನ್ನ ಶ್ರೇಷ್ಠ ಅಂತ ಅವ್ರು ಹೇಳ್ತಾರ. ಗಂಗಾ ನದಿಯ ಪಾವನ, ಯಮುನಾ ಗಂಗಾ ಸ್ನಾನ ಪುಣ್ಯ, ತುಂಗಾಪಾನ ಅಂತ ಹೇಳ್ತಾರಲ್ಲ. ಆ ತರನಾಗಿ ಅದನ್ನ ವರ್ಣನೆ ಮಾಡಿದ್ದಾರೆ. ಬಟ್ ಈ ನದಿ ಎಲ್ಲಾ ನದಿಗಳಿಗಿಂತ ಶ್ರೇಷ್ಠ ನದಿ ಅಂತ ಅನ್ಲಿಕ್ಕೆ ಒಂದು ಆಧಾರ ಕೂಡ ನಾ ಹೇಳ್ತೀನಿ ನಿಮ್ಗೆ. ಏನ್ ಸರ್ ಆಧಾರ? ಏನಪ್ಪಾ ಅಂದ್ರೆ ಪರಶುರಾಮ ಗೊತ್ತು ನಿಮ್ಗೆ. ಪರಶುರಾಮ ಅಂದ್ರೆ ಪರಶುರಾಮನನ್ನ ನಾವು ವಿಷ್ಣುವಿನ ಅವತಾರ ಅಂತ ಕರಿತೀವಿ. ಹೌದು, ವಿಷ್ಣುವಿನ 6ನೇ ಅವತಾರ ಲಾರ್ಡ್ ಪರಶುರಾಮ. ಪರಶುರಾಮ ಏನ್ ಮಾಡ್ತಾನೆ, ಇಡೀ ಕ್ಷತ್ರಿಯ ರಾಜನೆಲ್ಲ ಸಂಹಾರ ಮಾಡ್ಬಿಡ್ತಾನೆ. ಕ್ಷತ್ರಿಯರ 21 ಬಾರಿ ಭೂ ಪ್ರದಕ್ಷಿಣೆ ಹಾಕಿ ಕ್ಷತ್ರಿಯ ರಾಜನ ಸಂಹಾರ ಮಾಡಿದಾಗ ಆ ಪರಶುರಾಮನಿಗೆ ಒಂದು ಪಾಪ ಪ್ರಜ್ಞೆ ಕಾಡ್ತದೆ. ಅಂದ್ರೆ ನಾವು ಒಬ್ಬನ ಸಲುವಾಗಿ, ಕಾರ್ತಿಕ ವಿರಾಜನ ಸಲುವಾಗಿ ಉಳಿದ ಚಿಕ್ಕ ಪುಟ್ಟ ರಾಜನ ಸಂಹಾರ ಮಾಡಿದ್ನಲ್ಲ, ನಾ ತಪ್ಪು ಮಾಡಿದ ಅಂತೇಳಿ ಕೆಲವು ಋಷಿ ಮುನಿಗಳ ಹತ್ರ ಹೋಗ್ತಾನ. ಹಾಗಾದ್ರೆ ನೀನು ಏನ್ ಮಾಡಪ್ಪ, ಪಾಪ ವಿಮೋಚನೆ ಮಾಡಬೇಕು, ನೀನು ನದಿಯಲ್ಲಿ ಸ್ನಾನ ಮಾಡಬೇಕು. ಆ ನದಿಯಲ್ಲಿ ಸ್ನಾನ ಮಾಡಿದ್ರೆ ನಿನಗೆ ಪಾಪ ಒಂದು ವಿಮೋಚನೆ ಆಗುವ ಶಕ್ತಿ ಇದೇ ಬರ್ತೈತೆ ಅಂತ ಋಷಿ ಮುನಿಗಳು ಹೇಳಿರ್ತಾರ. ಆಗ ಪರಶುರಾಮ ಹೋಗ್ತಾನ. ನಾವೇನು ಪರಿಶುದ್ಧ ನದಿಗಳು ಅಂತ ಹೇಳಿದ ಗಂಗಾ, ಯಮುನಾ, ಸರಸ್ವತಿ, ಬ್ರಹ್ಮಪುತ್ರ, ಏನ್ ಎಲ್ಲಾ ನದಿಗಳು ಹೋಗ್ತಾನ. ಎಲ್ಲಾ ನದಿಗಳು ಪೂಜಾ ಮಾಡ್ತಾನ. ಎಲ್ಲಾ ನದಿಗಳಲ್ಲಿ ತನ್ನ ಭಕ್ತಿಯನ್ನು ಪರಾಕಾಷ್ಠೆಯನ್ನು ಮೆರೆಸ್ತಾನ. ಬಟ್ ಅವನಿಗೆ ಪಾಪ ಪ್ರಜ್ಞೆ ಹೋಗೋದಿಲ್ಲ. ಅವನಿಗೆ ಕಡಿಮೆನೇ ಆಗೋದಿಲ್ಲ ಅಂತ ಹೇಳ್ತಾನ. ಅಷ್ಟಾದ್ರೂ ಅವನಿಗೆ ಮತ್ತೆ ಒಂದು ಚಿಂತೆ ಕಾಡ್ತದೆ. ಮತ್ತೊಬ್ರು ಬರುವ ಅಸಾಮಾನ್ಯವಾಗಿರ್ತಕ್ಕಂಥ ಇನ್ನೊಬ್ಬ ಋಷಿಗಳನ್ನ ಹತ್ರ ಹಿಡಿದಾಗ ಅವರು ಇದನ್ನ ಮಾತು ಹೇಳ್ತಾರ, ಐಹೊಳೆ ಹೋಗುವಂತ. ಐಹೊಳೆ ಇರಂಗಿಲ್ಲ. ಒಬ್ಬ ಅಸಾಮಾನ್ಯವಾಗಿರ್ತಕ್ಕಂಥ ಸಂತರನ್ನ, ಸಾಧು ಸಂತರನ್ನ, ವೇದಜ್ಞಾನಿಯನ್ನೇ ಭೇಟಿ ಹಾಕ್ತಾರೆ. ಭೇಟಿ ಆದಾಗ ಅವ್ರು ಹೇಳ್ತಾರೆ ಪರಶುರಾಮನಿಗೆ, ಇಲ್ಲ ನೀನು ಏನ್ ಆಗ್ಬೇಕು ಅಂದ್ರೆ ಆ ನದಿ ಒಂದೇ ದಿಕ್ಕಿಗೆ ಹರಿತಾ ಇರಬಾರ್ದು. ಆ ನದಿ ಎಲ್ಲೇ ಉತ್ತರ ಕಡೆನೂ ಹರಿತಿರ್ಬೇಕು, ಉತ್ತರಕ್ಕೆ ಮುಖ ಮಾಡಿನೂ ಹರಿತಿರ್ಬೇಕು. ಆ ನಂತರದು ಪಶ್ಚಿಮ ದಿಕ್ಕಿಗೂ ಹರಿತಿರ್ಬೇಕು. ಅಂತ ನದಿಯನ್ನು ಗುರುತಿಸ್ಬೇಕು ನೀನು ಅಂತ ಅವಳಿಗೆ ಗಂಭೀರವಾಗಿರ್ತಕ್ಕಂಥ ಒಂದು ಟಾಸ್ಕ್ ಕೊಡ್ತಾರ ಪರಶುರಾಮನಿಗೆ. ದೊಡ್ಡ ಟಾಸ್ಕ್ ಸರ್ ಇದು. ಹೀಗಾಗಿ ಅವನು ಪುನಃ ಇದು ಯಾವಾಗಿಂದಪ್ಪ ಅಂದ್ರೆ ಸುಮಾರು ರಾಮಾಯಣ ಮಹಾಭಾರತದ ಕಾಲದಲ್ಲಿ ಇರ್ತಕ್ಕಂಥ ಕಥೆ ಇದು. ಏನ್ರಿ, ಸುಮಾರು 5,000 ವರ್ಷಕ್ಕಂತ ಹಿಂದಿನ ವೇದ ಪುರಾಣಗಳಿರ್ತಕ್ಕಂಥ ಕಥೆ ಇದು. ಏನ್ರಿ, ಹಾಗಾಗಿ ಪರಶುರಾಮ ನದಿಗಳನ್ನು ಹುಡ್ಕೊಂಡು ಈ ಕ್ಷೇತ್ರಕ್ಕೆ ಬರ್ತಾನೆ. ಇಲ್ಲಿ ಅದು ನನ್ನ ಪಾಪ ವಿಮೋಚನೆ ಆಗ್ತದೋ ಏನೋ ಅಂತೇಳಿ. ಹೀಗಾಗಿ ಪರಶುರಾಮ ಆ ನದಿಯಲ್ಲಿ ಬಂದು ಏನೋ ತನ್ನ ಶಿವಜ್ಞಾನ ಮಾಡಿ, ದೇವರ ಶಿವನ ಜ್ಞಾನ ಮಾಡಿ ಏನ್ ಮಾಡ್ತಾನೆ, ತನ್ನ ಕೊಡಲೆ ಇದಲ್ಲ, ಕೊಡಲೆಯನ್ನು ಇಲ್ಲಿಟ್ಟು ಆ ಕೊಡಲೆಯನ್ನ ನದಿಯಲ್ಲಿ ತೊಳಿಲಿಕ್ಕೆ ಪ್ರಾರಂಭಿಸ್ತಾನೆ.
ಓಹೋ ಕೊಡಲೆಯನ್ನ ತೊಳಿಲಿಕ್ಕೆ ಪ್ರಾರಂಭಿಸಿದಾಗ ಸರ್ ಈಗ ಆಲ್ರೆಡಿ ಆ ಕೊಡ್ಲೇನ ಅಲ್ಲಿದ್ದ ಗಂಗಾ ಯಮನಲ್ಲಿ ತೊಳೆದಿರ್ತಾನೆ ಅವನು ಅದು ಹೋಗಿರುದಿಲ್ಲ. ರಕ್ತ ಎಂಬುದು ಹೋಗಿರೋದಿಲ್ಲ. ಅದು ರಕ್ತ ಹಂಗೆ ಇರತ್ತೆ. ರಕ್ತ ಇರ್ತದ. ಅದು ರಕ್ತ ಇದೆ ಅಂದ್ರೆ ಅವ್ನು ಪಾಪ ಪ್ರಜ್ಞೆ ಇನ್ನು ಹೋಗಿಲ್ಲ ಅಂತ ಅರ್ಥ. ರಕ್ತ ಕಡಿಗೆ ಆಗ್ಬೇಕಲ್ಲ ಅದು. ಅಂದ್ರೆ ಕೊಡ್ಲಿ ತೊಳೆದಿದ್ದಾನೆ ಅಂದ್ರೆ ತನ್ನ ಅಲ್ಲಿರ್ತಕ್ಕಂತ ಒಂದೇನೋ ಮಲಿನತೆ ತೊಳೆದಿನಿ ಅಂತ ಇರ್ತಾರಣ. ಇರ್ತಾನ. ಹೀಗಾಗಿ ಇಲ್ಲಿ ಬಂದು ಏನ್ ಮಾಡ್ತಾನೆ, ಈ ಮಲಿನತೆ ಅಂದಿರ ರಕ್ತ ಎಂಬುದು ಮಲಿನತೆ ಇರ್ತಲ್ಲ, ಅದನ್ನ ತೊಳಿಲಿಕ್ಕೆ ಪ್ರಾರಂಭಿಸ್ತಾನ. ತೊಳಿಲಿಕ್ಕೆ ಪ್ರಾರಂಭಿಸಿದಾಗ ಅವನಿಗೆ ಇಲ್ಲೇನಪ್ಪಾ ಅಂದ್ರೆ ನದಿ ಎಲ್ಲಾ ಕೆಂಪಾಗಕ್ ಶುರು ಮಾಡ್ದ. ಇಡೀ ನದಿ ನೀರೆಲ್ಲ ಹೋಲ್ ಫುಲ್ ಬ್ಲಡ್ ಕಲರ್ ಬಂದ್ಬಿಡ್ತದ. ಅವಾಗ ಅವನಿಗೆ ರಕ್ತ ಎಲ್ಲ ಕಡಿಮೆ ಆಗತ್ತೆ, ಪೂರಾ ವಾಸಿ ಆಗತ್ತೆ, ನಾಶ ಆಗತ್ತೆ. ನಾಶ ಆದಾಗ ಅವ್ರಿಗೆ ಅವಾಗ ಅದೇನಾಗತ್ತ ಅಂದ್ರೆ ಪಾಪ ಪ್ರಜ್ಞೆ ಅವನಿಗೆ ಹೋಯ್ತು. ಹೀಗಾಗಿ ಪರಶುರಾಮನಿಗೆ ಪಾಪ ವಿಮೋಚನೆ ನೀಡಿದ ಸ್ಥಳ ಯಾವ್ದಾದ್ರು ಇದೆ ಅಂದ್ರೆ ಅದು ಮಲಪ್ರಭಾ ನದಿ. ಈಗಾದ್ರೂ ಒಂದು ಪ್ರತೀತಿ ಇದೆ ಸರ್, ಯಾರೇ ಸುತ್ತಮುತ್ತಿರ್ಲಿ ದೇವಾಲಯವನ್ನ, ಹೊಸ ದೇವಾಲಯವನ್ನ ನಿರ್ಮಾಣ ಮಾಡಕತ್ತಿದ್ರಪ್ಪ ಅಂದ್ರ ಈ ಮಲಪ್ರಭಾ ನದಿಯ ಒಂದು ಬಿಂದಿಗೆ ನೀರು ತೆಗೆದುಕೊಂಡು ಹೋಗ್ತಾರೆ. ಯಾಕೆ ಸರ್ ಅದು? ಯಾಕೆ ಬಂದ ಶಕ್ತಿ ಇದೆ ಅದನ್ನ. ಮಲೆಯನ್ನ ಶುದ್ಧ ಪರಿಶುದ್ಧತೆಯನ್ನ ಮಾಡ್ತಕ್ಕಂತ ಶಕ್ತಿ ಯಾವ್ದಪ್ಪ ಅಂದ್ರೆ ಈ ನದಿಗಿದೆ ಅಂತ. ಮತ್ತ ಇಲ್ಲಿ ನಾವು ವಾರ ಹಿಡಿತೇವಲ್ರಿ, ವಾರ ಹಿಡಿದಾಗ ಸುತ್ತಮುತ್ತ ಹಳ್ಳಿಗಳವಲ್ರಿ, ಹಳ್ಳಿ ಜನರು ಎಲ್ಲಾ ಜನರು ಬಂದು ಬೆಳಗಿನ ಜಾವ ಇಲ್ಲಿ ಬಂದು ಸ್ನಾನ ಮಾಡಿಕೊಂಡು ಅವರು ಒದ್ದೆ ಬಟ್ಟೆಯಲ್ಲಿ ನೀರ್ ತಗೊಂಡ್ ಹೋಗ್ತಾರ್ರಿ. ಇಲ್ಲಿ ಕೆದಿಗೆರೆ ಇರ್ಬೋದು, ಚಿಲಾಪುರ ಇರ್ಬೋದು, ಕುಣಿಮಿಂಚಿ, ಸುಳಿಬಾವಿ, ಬೆಣಕನವಾರಿ, ಸಬ್ಬಲುಣಸಿಗೆ, ನಾಗರಾಳು, ಲಾಯ್ದಗುಂದಿ, ಕಳ್ಳಿಗುಡ್ಡ ಇವೆಲ್ಲಾ ಜನರು ಸುತ್ತಮುತ್ತ ಜನರು ಏನದಲ್ರಿ ಇಲ್ಲೇ ನದಿಗೆ, ಇದೇ ನದಿಗೆ ನೀರು ಬಂದನೆ ತೆಗೆದುಕೊಂಡು ಹೋಗ್ತಾರೆ. ಎಲ್ಲಾ ಊರುಗಳು ಸುತ್ತಮುತ್ತ ಇದೆ. ಹೌದೌದು. ನಾನು ಬಿಜಾಪುರದಿಂದನೇ ಬಂದು ತೆಗೆದುಕೊಂಡು ನಾನು ನೋಡಿದ್ದೀನಿ. ಬಿಜಾಪುರದ ಜನರು ಬಂದು ಇಲ್ಲಿಂದ ತೆಗೆದುಕೊಂಡು ಹೋಗ್ಯಾರ ಸರ್. ಅವರು 100 ಜನ ಬಂದಿದ್ರಲ್ಲ, ಯಾಕಪ್ಪ ಅಂದ್ರೆ ಇಲ್ಲ ನಾವು ಒಂದು ಹೊಸ ದೇವಾಲಯವನ್ನ ಪ್ರಾರಂಭಿಸ್ತಾ ಇದ್ವಿ, ಅದಕ್ಕೊಬ್ಬರು ನಮ್ಗೆ ಈ ಇದ್ರ ಹೊಳಿ ಅಂತ ಕರೀತಾರ. ಇದ್ರ ಹೊಳಿ ನೀರಿದು, ಇದ್ರ ಹೊಳಿ ನೀರ್ ತಂಬ ಅಂದಾರ. ಹೀಗಾಗಿ ನಾವು ಈ ನೀರ್ ತಂದ್ಕೊಂಡು ನಾವು ದೇವಾಲಯ ಕಟ್ಟಡ ಪ್ರಾರಂಭಿಸ್ತೀವಿ ಅಂತೇಳಿ ಮೂಲ ಕಟ್ಟಡ ತಳಪಾಯಿಗೆ ಏನ ಇದ್ರ ನೀರ್ ತೆಗೆದುಕೊಂಡು ಒಂದ್ ಬಿಂದಿಗೆ ತಗೊಂಡ್ ಹೋಗೋದು ಬೇಡ ಅಂತೇಳಿ ಅವ್ರು ಜನ ಬಂದಿರ್ತಾರೆ ಜಾಸ್ತಿ. ಹೀಗಾಗಿ ಒಂದ್ ಬಿಂದಿಗೆ ತಗೊಂಡ್ ಹೋದ್ರು ಅಷ್ಟೇ, ತಗೊಂಡ್ ಹೋದ್ರು ಅಷ್ಟೇ ಅಂತೇಳಿ ಬಂದಿರ್ತಾರೆ. ಇವು ದ್ವಾರಪಾಲಕರು. ಇವರು ಕಾಲಭೈರವರನ್ನು ಕರೀತಾರೆ. ಕಾಲಭೈರವರಂತಾನು ಕರಿಬಹುದು. ಮತ್ತು ವಾತಾಪಿ ಮತ್ತು ಇಲ್ವಲ. ಇದು ವಾತಾಪಿ ಮತ್ತು ಇಲ್ವಲ ದೊಡ್ಡ ಮೂರ್ತಿಗಳನ್ನ ಮಾಕೂಡದಲ್ಲಿ ನೋಡ್ತೀವಿ. ಹೌದಲ್ಲ, ಅತಿ ಎತ್ತರವಾದ ಮೂರ್ತಿಗಳು. ಸ್ಕಲ್ಟನ್ ದೇಹದ ಎಲ್ಲಾ ಭಾಗಗಳು ಕಾಣ್ತವೆ. ಸ್ಕಲ್ಟನ್, ವಾತಾಪಿ ಮತ್ತು ಇಲ್ವಲ ಇಲ್ಲೆಲ್ಲ ಸಪ್ತ ಮಾತ್ರಿಕೆ ಇರೋದರಲ್ಲಿ ಅಲ್ಲಿ ಹಾಳಾಗಿ ಮುಂದಿನ ಭಾಗ. ಈ ಕಡೆ ರ್ಯಾಮ್ ಟಗರಿನ ಮುಖ ಅಂತಿರದಲ್ಲ ಆತರ. ಪ್ರಾಚೀನತೆ ಬಾಳ ಇದೆ ಸರ್ ಇದು. ಈ ನದಿಯಲ್ಲಿ ಸರ್ ಏನ್ ಪರಶುರಾಮ ತನ್ನ ಕೊಡ್ಲೆ ತೊಳೆದಂತ ಅದು ಶಿವಲಿಂಗನೇ ಇದೆ ಅಲ್ಲಿ. ಅಲ್ಲಿ ಪಕ್ಕದಲ್ಲಿ ಒಂದು ಅವನು ಪರಶು ಮತ್ತು ಅವನು ಪಾದಗಳು. ಅವನು ಪರಶು ಅಂದ್ರೆ ಕೊಡಲಿ, ಅವನು ಪರಶು ಕೊಡಲಿ, ಅವನು ಕೊಡಲೆ ಮತ್ತು ಪಾದಗಳಿದೆ ಅಲ್ಲಿದ. ಇಲ್ಲೊಂದದು ಅಲ್ಲೊಂದದು 2 ತೊಲೆದು. ಓಕೆ ಸರ್. ಅವ ಎಕ್ಸಾಕ್ಟ್ ಸರ್ ಇದು. ಈ ಪಾಯಿಂಟ್ ಇಲ್ಲಿಗೆ ಬರ್ತೈತಿ, ನೀರು ಇಲ್ಲಿಗೆ ಹರಿದೈತಿ. 2 ನದಿಗಳ ಸಂಗಮದ ಇಲ್ಲಿ. ಓಹೋ, ಅಂದ್ರೆ ಈಗ ಹಿಂಗ್ ಬಂದು ಹೆಂಗ್ ಟರ್ನ್ ಆಗತ್ತೆ ಅಂತ ಪಾಯಿಂಟ್ ಇದೆ. ಆ ಪಾಯಿಂಟ್ ದಲ್ಲೇ ಅವನು ಪೂಜೆ ಮಾಡ್ತಾ ಇರೋದು ಏನ್ರಿ. ಅವ್ನ ಪಾಯಿಂಟ್ ದಲ್ಲೇ ಪೂಜೆ ಮಾಡಿದ್ದವು ಏನ್ರಿ. ಅದು ಉತ್ತರ ವಾಹಿನಿನೂ ಹೌದು, ಪಶ್ಚಿಮ ವಾಹಿನಿನೂ ಹೌದು. ಬೇರೆದವ್ರ ಕಡೆ ಹೋದ್ರೆ ನೀನು ಉತ್ತರ ವಾಹಿನಿ ಸ್ನಾನ ಮಾಡಿದಪ್ಪ ಅಂದ್ರೂ ಎಸ್ ಅನ್ಬೇಕು, ಪಶ್ಚಿಮ ವಾಹಿನಿಯಲ್ಲಿ ಸ್ನಾನ ಮಾಡಿದಪ್ಪ ಅಂದ್ರೆ ಎಸ್ ಅನ್ಬೇಕು. ಅದು ಕ್ವಶನ್. ಅದು ನಿಗೂಢವಾಗಿರ್ತಕ್ಕಂಥ ಸ್ಥಳ ಇದು. ಮತ್ತೆ ಇಂಥರೆಲ್ಲ ಬಂದೇ ಬಂದ್ರಲ್ಲ, ಸ್ನಾನ ಮಾಡ್ತಾರಲ್ಲ, ದೇವ್ರು ಹೇಳಿಕೆ ಹೇಳೋರು ಅಂತೆಲ್ಲ, ಯಾವ ದೇವ್ರು ಬಿಡೋರು, ದೇವ್ರ ಮೂರ್ತಿ ಸ್ಥಾಪನೆ ಮಾಡೋರು, ಹೊಸ ದೇವ್ರು ಮಾಡಿದ್ರಲ್ರಿ, ಹೊಸ ದೇವ್ರು ಬಂದನ ಇಲ್ಲೇ ಪೂಜೆ ಮಾಡ್ತಾರ ಸರ್. ಏನು ಹೊಸ ದೇವ್ರುಗಳನ್ನು ಮಾಡಿರ್ತಾರಲ್ಲ, ದೇವಸ್ಥಾನಕ್ಕೆ ಹೋಯ್ತಾರಲ್ಲ, ಬೇರೆ ಕಡೆ ಮಾಡಕ್ ಹೋಗಿರ್ತಾನ. ಆ ಮೂರ್ತಿಗೆ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡ್ಬೇಕಲ್ಲ. ಪ್ರಾಣ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಮೊದಲಿಗೆ ಈ ನದಿಯಲ್ಲಿ
ಆ ನೀರನ್ನ ಹಾಕ್ಬೇಕು, ಆ ನೀರಿಂದ ಅಭಿಷೇಕ ಮಾಡಿಸ್ಬೇಕು, ಸ್ನಾನ ಮಾಡಿಸ್ಬೇಕು, ಅಂದ್ರೆ ಮಾತ್ರ ಅದು ಶುದ್ಧ ಆಯ್ತು ಅಂತೇಳಿ ಪ್ರತೀತಿ ಇದೆ. ಅಂದ್ರೆ ಇಲ್ಲಿ ಸಿದ್ಧರು ಸಿದ್ಧಿ ಮಾಡ್ಕೊಳ್ಳುವಂತಹ ಸ್ಥಳ ಅಂತ ಹೇಳ್ಬೋದು.